ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಸದ್ಯಕ್ಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಿಫ್ತ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮಗೆ 2 ಪೇಪರ್ ಬರುತ್ತೆ. ಪೇಪರ್ 1ಅಲ್ಲಿ 4 ಯೂನಿಟ್ ಬರುತ್ತೆ. ಅದರಲ್ಲಿ ಮೊದಲನೇ ಯೂನಿಟ್ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ. ಅದರದ್ದು ವಿಡಿಯೋ ಸೀರೀಸ್ನ ಶುರು ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಇವತ್ತು ನಾನು ಮಾಡ್ತಾ ಇರೋವಂಥದ್ದು 3ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಹೌ ಟು ನೇಮ್ ದೋಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಥವಾ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ, ಬೇಸ್ಡ್ ಆನ್ IUPAC ನಾಮಂಕ್ಲೇಚರ್. IUPAC ನಾಮಂಕ್ಲೇಚರ್ನ ಯೂಸ್ ಮಾಡಿಕೊಂಡು ಈ ಕಾಂಪ್ಲೆಕ್ಸಸ್ನ, ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಹೇಗೆ ನೇಮ್ ಮಾಡೋದು, ಅದರಲ್ಲೂ ಕೆಟಯಾನಿಕ್ ಕಾಂಪ್ಲೆಕ್ಸಸ್ ಆಗಿರ್ಬೋದು, ಅನಯಾನಿಕ್ ಕಾಂಪ್ಲೆಕ್ಸಸ್ ಆಗಿರ್ಬೋದು, ನ್ಯೂಟ್ರಲ್ ಇರ್ಬೋದು, ಬೇರೆ ಬೇರೆ ಲಿಗ್ಯಾಂಡ್ ಇದ್ದಾಗ ಯಾವ ರೀತಿಯಾಗಿ ಅದನ್ನು ನೇಮ್ ಮಾಡ್ತೀವಿ ಅನ್ನೋದನ್ನು ಇನ್ ಡೀಟೇಲ್ ಆಗಿ ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಬೇಕಾಗತ್ತೆ. ಪ್ಲೇ ಲಿಸ್ಟಲ್ಲಿ ಫಿಫ್ತ್ ಸೆಮ್ SEP RCU ಪೇಪರ್ 1 ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಅಂದರೆ ಎಲ್ಲ ವೀಡಿಯೋಸು ನಿಮಗೆ ಸೀರೀಸ್ ಆಗಿ ಏನಿದೆಯಲ್ಲ ಆ ವೀಡಿಯೋಸ್ ಎಲ್ಲನೂ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ನಿಮಗೆ ಅದಕ್ಕಿಂತ ಮುಂಚೆ ಕೋಆರ್ಡಿನೇಷನ್ ಕಾಂಪೌಂಡ್ ನಾಮಂಕ್ಲೇಚರ್ ಹೋಗೋಕ್ಕಿಂತ ಮುಂಚೆ ಕೋಆರ್ಡಿನೇಷನ್ ಕಾಂಪೌಂಡ್ ಅಂದರೆ ಏನು ಅಂತ ಗೊತ್ತಿರಬೇಕು. ಕೋಆರ್ಡಿನೇಷನ್ ಕಾಂಪೌಂಡ್ನ ಕಾಂಪ್ಲೆಕ್ಸಸ್ ಅಂತಲೂ ಕರೀತಾರೆ. ಮೆಟಲ್ ಮತ್ತು ಲಿಗ್ಯಾಂಡ್ ಮಧ್ಯೆ ಕೋಆರ್ಡಿನೇಟ್ ಕೋಲೆಂಟ್ ಬಾಂಡ್ ಇರೋದಕ್ಕೋಸ್ಕರ ಈ ಕಾಂಪೌಂಡ್ಸ್ನ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಸೊ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ನನಗೆ ಏನೇನು ಇರಬೇಕು ಅಂದರೆ, ಒಂದು ಮೆಟಲ್ ಇರಬೇಕು. ಸೆಂಟ್ರಲಲ್ಲಿ ಮೆಟಲ್ ಅಯಾನ್ ಇರುತ್ತೆ. ಮೆಟಲ್ ಇರ್ಬೋದು ಅಥವಾ ಮೆಟಲ್ ಅಯಾನ್ ಇರ್ಬೋದು. ಐದರ್ ಇಟ್ ಗೋಯಿಂಗ್ ಟು ಕ್ಯಾರಿ ಅ ಪಾಸಿಟಿವ್ ಚಾರ್ಜ್ ಅಥವಾ ನ್ಯೂಟ್ರಲ್ ಇರ್ಬೋದು. ದೇ ಗೋಯಿಂಗ್ ಟು ಅದು ವೇಕೆಂಟ್ ಡಿ ಆರ್ಬಿಟಲ್ಸ್ ಇರುತ್ತೆ. ಜನರಲಿ ಡಿ ಟ್ರಾನ್ಸಿಷನ್ ಮೆಟಲ್ಸು ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಮೆಟಲ್ ಆರ್ ಮೆಟಲ್ ಅಯಾನ್ಸ್. ಅದ್ರ ಸುತ್ತ ಲಿಗ್ಯಾಂಡ್ಸ್ ಇರುತ್ತೆ. ದೋಸ್ ಆರ್ ದಿ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಮೆಟಲ್ ಅಯಾನ್ಗೆ ಎಲೆಕ್ಟ್ರಾನ್ಸ್ನ ಕೊಡುತ್ತಲ್ಲ, ಅಂಥ ಸ್ಪೀಷೀಸ್ಗೆ ಏನಂತ ಕರಿತೀವಿ ನಾವು, ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಅವು ನ್ಯೂಟ್ರಲ್ ಇರ್ಬೋದು, ಇಲ್ಲಾಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಇರ್ಬೋದು. ಸೊ ಇವಾಗ ನಿಮಗೆ ಒಂದು ಕಾಂಪ್ಲೆಕ್ಸ್ ಅಂದರೆ ಏನಿರಬೇಕು ಅಂದರೆ, ಮಧ್ಯದಲ್ಲಿ ಮೆಟಲ್ ಇರಬೇಕು, ಅದು ಪಾಸಿಟಿವ್ ಚಾರ್ಜ್ ಇರುತ್ತೆ ಅಥವಾ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರುತ್ತೆ, ಅದ್ರ ಸುತ್ತ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಈ ಕೋಆರ್ಡಿನೇಟ್ ಕಾಂಪೌಂಡ್ನ ವೆನ್ ಐ ಡಿಸಾಲ್ವ್ ಇನ್ ವಾಟರ್ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಕಾಂಪ್ಲೆಕ್ಸ್ ಅಯಾನ್. ಸೊ ಇಲ್ಲೊಂದು ತೋರಿಸಿದ್ದೀನಿ, ನಾನು ಪೊಟ್ಯಾಷಿಯಂ ಫೆರಿಸೈನೈಡ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಆ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ನನಗೆ ಕಾಂಪ್ಲೆಕ್ಸ್ ಅಯಾನ್ ಬರುತ್ತೆ. K+ ಏನಿದೆಯಲ್ಲ ಅದು ಅಯಾನ್ ಆಗಿ, ಪಾಸಿಟಿವ್ ಅಯಾನ್ ಆಗಿ ಹೊರಗಡೆ ಹೋಗುತ್ತೆ. FeCN6 4 ಟೈಮ್ಸ್ ಬರುತ್ತೆ, -4 ಇದೆ. ಇದಕ್ಕೆ ನಾನು ಏನಂತ ಕರಿತೀನಿ, ಕಾಂಪ್ಲೆಕ್ಸ್ ಅಯಾನ್ ಅಂತ ಹೇಳ್ತೀನಿ. ಸೊ ನನಗೆ ಕಾಂಪ್ಲೆಕ್ಸ್ ಅಯಾನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಕಾಂಪ್ಲೆಕ್ಸ್ ಅಯಾನಲ್ಲಿ ಬರ್ದಂಗೆ ಐರನ್ Fe2ನಲ್ಲಿದೆ, ಅದು ಸೆಂಟ್ರಲ್ ಇದೆ, ಅದು ಸುತ್ತ 6 ಎಲೆಕ್ಟ್ರಾನ್ಸ್ ಇದೆ. ಅದಕ್ಕೆ ನಾನು ಏನಂತ ಕರಿತೀನಿ, ಲಿಗ್ಯಾಂಡ್ಸ್ ಅಂತ ಕರಿತೀನಿ. ಸೊ ಕಾಂಪ್ಲೆಕ್ಸ್ ಅಯಾನ್ ಇರುತ್ತೆ ನಂದು ಕಾಂಪ್ಲೆಕ್ಸಲ್ಲಿ ಅಂತ ನನಗೆ ಗೊತ್ತಿರಬೇಕು. ಅದೇ ರೀತಿ ನಾನು ಡಿಪೆಂಡಿಂಗ್ ಅಪಾನ್ ದಿ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಅಯಾನ್, ನಾನು ಕೊಟ್ಟಿರುವಂಥ ಕಾಂಪ್ಲೆಕ್ಸಸ್ನ ನಾನು ಕೆಟಯಾನಿಕ್ ಕಾಂಪ್ಲೆಕ್ಸಸ್ಸು, ಅನಯಾನಿಕ್ ಕಾಂಪ್ಲೆಕ್ಸು, ಇಲ್ಲ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀನಿ. ಸೊ ನನಗೆ ಈಗ ಕೆಟಯಾನಿಕ್ ಅಂತಂದರೆ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂದರೆ, ಕಾಂಪ್ಲೆಕ್ಸ್ ಅಯಾನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದರೆ ಅಂಥ ಕಾಂಪ್ಲೆಕ್ಸ್ನ ನಾನು ಏನಂತ ಕರಿತೀನಿ, ಕೆಟಯಾನಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀನಿ. ಕ್ಯುಪ್ರಮೋನಿಯಂ ಸಲ್ಫೇಟ್ನ ತೊಗೊಂಡಿದ್ದೀನಿ ಇಲ್ಲಿ. ಸೊ ಕ್ಯುಪ್ರಮೋನಿಯಂ ಕಾಂಪ್ಲೆಕ್ಸ್ ಅಯಾನ್ ಏನು ಬರುತ್ತಲ್ಲ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ +2 ಇದೆ, SO2 - ಹೊರಗಡೆ ಬಂತು, ಹಾಗಾಗಿ ಅದನ್ನು ಕೆಟಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀನಿ. ಆಯಿತಾ. ಪೊಟ್ಯಾಷಿಯಂ ಫೆರೋ ಅಥವಾ ಫೆರಿಸೈನೈಡ್ನ ತೊಗೊಳ್ಳೋಣ. ಅದ್ರ ಮೇಲೆ ಚಾರ್ಜ್ -4 ಅಥವಾ -3 ಬಂದಿರುತ್ತೆ, ಹಾಗಾಗಿ ಅಂಥದ್ದು ನಾನು ಏನಂತ ಕರಿತೀನಿ, ಅನಯಾನಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀನಿ. ಅದೇ ರೀತಿ ಅಯನೈಸ್ ಆದಾಗ ಯಾವುದು ಚಾರ್ಜೇ ಬರಲ್ವಲ್ಲ, ಅಂಥದ್ದನ್ನು ನಾನು ಏನಂತ ಕರಿತೀನಿ, ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಂತ ಕರಿತೀನಿ. ಸೊ ನಾನು ಕೊಟ್ಟಿರುವಂಥ ನಾಮಂಕ್ಲೇಚರ್ ಹೇಳಬೇಕು ಅಂತಂದರೆ ನನಗೆ ಅದು ಪಾಸಿಟಿವ್ ನೆಗೆಟಿವ್ ಅಥವಾ ನ್ಯೂಟ್ರಲ್ ಇದೆಯಾ ಅಂತ ನನಗೆ ಗೊತ್ತಾಗಬೇಕಾಗುತ್ತೆ. ಸೊ ನಾನು ನಾಮಂಕ್ಲೇಚರ್ಗೆ ಶುರು ಮಾಡೋಣ. ಅದಕ್ಕೆ ನನಗೆ ಹೇಳ್ದಂಗೆ ನಾನು 2 ಬೇಸಿಕ್ ಕಾನ್ಸೆಪ್ಟ್ ಮೇಲೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಮೊದಲನೇದು ಏನು ಅಂತಂದರೆ, ಯಾವಾಗೂ ನಾನು ಕೆಟಯಾನ್ನ ಫಸ್ಟ್ ನೇಮ್ ಮಾಡಬೇಕು ದ್ಯಾನ್ ದಟ್ ಆಫ್ ದಿ ಅನಯಾನ್. ಹೇಗೆ ಸಿಂಪಲ್ ಸಾಲ್ಟ್ನ ನಾನು ಹೇಗೆ ಫಸ್ಟು ಕೆಟಯಾನ್ ಹೇಳಿ ಆಮೇಲೆ ಅನಯಾನ್ ಹೇಳ್ತೀನಲ್ಲ, ಅದೇ ರೀತಿ ಕಾಂಪ್ಲೆಕ್ಸ್ಗೂ ನಾನು ಏನು ಮಾಡಬೇಕು, ಫಸ್ಟ್ ಕೆಟಯಾನ್ ಹೇಳಿ ಆಮೇಲೆ ಅನಯಾನ್ ಹೇಳಬೇಕು. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಇದೆ. ಸೋಡಿಯಂ ಅನ್ನೋದು ಏನಾಗಿದೆ, ಪಾಸಿಟಿವ್ಲಿ ಚಾರ್ಜ್ಡ್, ಅದು ಕೆಟಯಾನ್. ಕ್ಲೋರೈಡ್ ಅಂದ್ರೇನು, ಅದು ಬೇಸಿಕ್ ಆಸಿಡ್ ರ್ಯಾಡಿಕಲ್ಲು ಅನಯಾನ್ ಇದೆ. ಸೊ ಅನಯಾನ್ ಯಾವಾಗೂ ಎರಡನೇ ಥರ ಹೇಳಬೇಕು, ಫಸ್ಟು ಕೆಟಯಾನ್ ಹೇಳಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ಪೊಟ್ಯಾಷಿಯಂ
ಹೆಕ್ಸಾಸೈನೋಫೆರೇಟ್ 2 ಅಂತ ಹೇಳ್ತೀವಿ ಇದಕ್ಕೆ. ಸೊ ನನಗಿಲ್ಲಿ ಅಯಾನ್ ಯಾವುದಿದೆ ಅಂತಂದರೆ ಪೊಟ್ಯಾಷಿಯಮ್ ಇದೆ, ಪಾಸಿಟಿವ್ಲಿ ಚಾರ್ಜ್ಡ್ ಇದೆ. ಹಾಗಾಗಿ ಫಸ್ಟ್ ನಾನು ಪೊಟ್ಯಾಷಿಯಮ್ನ ಹೇಳಬೇಕು. ಅದೇ ರೀತಿ ಈ ಎರಡನೇ ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ SO4 ಹೊರಗಡೆ ಇದೆ, ಕಾಂಪ್ಲೆಕ್ಸ್ ಅಯಾನಿಂದ ಹೊರಗಡೆ ಇದೆ. ಆದರೆ ನಾನು ಹೇಳಬೇಕಾದ್ರೆ ಅದನ್ನು ಹೇಳಲ್ಲ. ಫಸ್ಟ್ ನಾನು ಹೇಳ್ತೀನಿ ಕ್ಯೂಪ್ರ್ ಅಮೋನಿಯಂ ಸಲ್ಫೇಟ್ ಅಂತ ಹೇಳ್ತೀನಿ. ಇತ್ತಂದರೆ ಟೆಟ್ರಾ ಅಮೈನೋ ಕಾಪರ್ 2 ಸಲ್ಫೇಟ್ ಅಂತ ಹೇಳ್ತೀನಿ. ಸೊ ನಾನು ಫಸ್ಟು ಯಾವಾಗೂ ಏನು ಹೇಳಬೇಕು, ಕೆಟಿಯಾನ ಹೇಳಬೇಕು, ಆಮೇಲೆ ಅದಕ್ಕೆ ಅನಿಯಾನ್ಗೆ ಬೇಕು. ಓಕೆ, ಈಗ ನಾನು ಕಾಂಪ್ಲೆಕ್ಸ್ ಅಯಾನ್ನ ತೊಗೊಳ್ಳೋಣ. ಆ ಕಾಂಪ್ಲೆಕ್ಸ್ ಅಯಾನ್ ಯಾಕೆಂದರೆ ನನಗೆ ಹೇಳ್ದಂಗೆ ಒಂದು ಹೊರಗಡೆ ಕಾಂಪ್ಲೆಕ್ಸ್ ಅಂದರೆ ಒಂದು ಬಾಕ್ಸ್ ಒಳಗಡೆ ಸ್ಪಿಯರ್ ಒಳಗಡೆ ನನಗೆ ಒಂದು ಸ್ಪೀಷೀಸ್ ಇರುತ್ತೆ. ಆ ಸ್ಪೀಷೀಸ್ಗೆ ನಾನು ಏನಂತ ಕರಿತೀನಿ, ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀನಿ. ಅದ್ರ ಜೊತೆಗೆ ಬೇರೆ ಅಯಾನ್ ಇರ್ಬೋದು, ಅದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಇರ್ಬೋದು, ಇಲ್ಲಾಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಆಗಿರ್ಬೋದು. ಸೊ ಹಾಗಾಗಿ ನನಗೆ ಕಾಂಪ್ಲೆಕ್ಸ್ ಅಯಾನ್ ಒಳಗಡೆ ಏನೇನಿರುತ್ತೆ ಅಂತ ಗೊತ್ತಾಗಬೇಕು. ಕಾಂಪ್ಲೆಕ್ಸ್ ಅಯಾನ್ ಅಂದರೆ ಏನಿರುತ್ತೆ, ಮೆಟಲ್ ಅಯಾನ್ ಆಟಮ್ ಇರುತ್ತೆ, ಸುತ್ತ ಲಿಗ್ಯಾಂಡ್ಸ್ ಇರುತ್ತೆ. ಸೊ ಹಾಗಿದ್ದಾಗ ನಾನು ಫಸ್ಟ್ ಏನು ಮಾಡಬೇಕು ಅಂದರೆ ಲಿಗ್ಯಾಂಡ್ಸ್ನ ನೇಮ್ ಮಾಡಬೇಕು. ಯಾವುದಕ್ಕೆ, ಮೆಟಲ್ಗಿನ್ನ ಮುಂಚೆ ನಾನು ಲಿಗ್ಯಾಂಡ್ಸ್ನ ನೇಮ್ ಮಾಡಬೇಕು. ಆ ಲಿಗ್ಯಾಂಡ್ಸ್ದು ಹೇಗೆ ಅಂದರೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲೇ ನಾನು ಅದನ್ನು ನೇಮ್ ಮಾಡಬೇಕಾಗತ್ತೆ. ಸೊ ಎಗೇನ್ ನೇಮ್ ಮಾಡಬೇಕಾದ್ರೂ ಫಸ್ಟು ನಾನು ಏನು ಮಾಡಬೇಕಾಗತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಹೇಳಬೇಕು, ಆಮೇಲೆ ನ್ಯೂಟ್ರಲ್ ಹೇಳಬೇಕು, ಆಮೇಲೆ ಪಾಸಿಟಿವ್ಲಿ ಚಾರ್ಜ್ಡ್ ಲಿಗ್ಯಾಂಡ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಸೊ ಫಸ್ಟು ನಾನು ಏನು ಮಾಡಬೇಕಾಗತ್ತೆ, ಲಿಗ್ಯಾಂಡ್ಸ್ ಹೇಳಬೇಕು. ಆ ಲಿಗ್ಯಾಂಡ್ಸನ್ನು ಸಾಧ್ಯ ಆದಷ್ಟು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಹೇಳೋದಕ್ಕೆ ಟ್ರೈ ಮಾಡಬೇಕು. ಸೊ ಇಲ್ಲಿ ನನಗೆ ತೊಗೊಂಡ್ರೆ 2 ಲಿಗ್ಯಾಂಡ್ ಇದೆ, ಮಧ್ಯದಲ್ಲಿ ಕ್ರೋಮಿಯಂ ಮೆಟಲ್ ಅಯಾನ್ ಇದೆ, ಅದಕ್ಕೆ ಒಟ್ಟು 6 ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ. 6 ಲಿಗ್ಯಾಂಡಲ್ಲಿ 3 ವಾಟರ್ ಇದೆ, 3 NH3 ಗ್ರೂಪ್ ಇದೆ. ಹಂಗಾಗಿ ಇದನ್ನು ನಾವೇನಂತ ಕರಿತೀವಿ, ಟ್ರೈ ಅಮೈನೋ ಟ್ರೈ ಅಕ್ವಾ, ವಾಟರ್ಗೆ ಅಕ್ವಾ ಅಂತ ಹೇಳ್ತಾರೆ, ಕ್ರೋಮಿಯಂ 3 ಕ್ಲೋರೈಡ್ ಅಂತ ಹೇಳ್ತಾರೆ. ಫಸ್ಟು ಲಿಗ್ಯಾಂಡ್ಸ್ನ ಏನು ಮಾಡಬೇಕು, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನಾನು ಲಿಗ್ಯಾಂಡ್ಸ್ನ ನೇಮ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದೇ ರೀತಿ ಇನ್ನೊಂದು ತೊಗೊಂಡಿದ್ದೀವಿ, ಕ್ಲೋರೋ ಇದೆ ಮತ್ತು ಅಮೈನೋ ಇದೆ. ಅಮೈನೋ ಇಂದ ಸ್ಟಾರ್ಟ್ ಆಗುತ್ತೆ, ಕ್ಲೋರೋ C ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡಬೇಕು, ಪೆಂಟಾ ಅಮೈನೋ ಕ್ಲೋರೋ ಹೇಳಿ ಆಮೇಲೆ ಮೆಟಲ್ ಹೇಳಿ ನಾನು ಆಮೇಲೆ ಅಯಾನ್ನ ಹೇಳಬೇಕಾಗುತ್ತೆ. ಅದು ಮೊದಲನೇ ರೂಲ್. ಹೇಗೆ ನೇಮಿಂಗ್ ಲಿಗ್ಯಾಂಡ್ನ ನೇಮ್ ಮಾಡಬೇಕಾದ್ರೆ ನಾನು ಏನು ಹೇಳಿದ್ವಿ, ಫಸ್ಟು ಲಿಗ್ಯಾಂಡ್ ಹೇಳಬೇಕು, ಆ ಲಿಗ್ಯಾಂಡ್ನ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಹೇಳಬೇಕು ಅಂತ ಮೊದಲನೇ ರೂಲ್. ಎರಡನೇದು ಏನು ಹೇಳಬೇಕು ಅಂದರೆ, ಲಿಗ್ಯಾಂಡ್ಸ್ ಅನಯಾನಿಕ್ ಲಿಗ್ಯಾಂಡ್ಸ್ ಆದರೆ ಇಟ್ ಶುಡ್ ಎಂಡ್ ಅಪ್ ವಿತ್ O. ನಮಗೆ ಕೊಟ್ಟಿರುವಂಥದ್ದು ಲಿಗ್ಯಾಂಡ್ ಏನಿದೆ, ನಾನು ಹೇಳ್ದಂಗೆ ಲಿಗ್ಯಾಂಡ್ಸಲ್ಲಿ 3 ಥರ ಇರ್ಬೋದು, ಅನಯಾನ್ ಇರ್ಬೋದು, ನ್ಯೂಟ್ರಲ್ ಇರ್ಬೋದು, ಕೆರಿಯಾನ್ ಇರುವಂಥದ್ದು ತುಂಬ ಕಡಿಮೆ ಬಟ್ ಇದೆ. ಸೊ ಅನಯಾನಿಕ್ ಲಿಗ್ಯಾಂಡ್ಸ್ ಅಂದರೆ ದೋಸ್ ಆರ್ ದಿ ಲಿಗ್ಯಾಂಡ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ದಿ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಅದನ್ನು ಯಾವಾಗೂ ಏನಿಂದ ಎಂಡ್ ಆಗಬೇಕು, O ಇಂದ ಎಂಡ್ ಆಗಬೇಕು. ಫಾರ್ ಎಕ್ಸಾಂಪಲ್ ಕ್ಲೋರೈಡ್ ಇದೆ ಅಂತ ಇಟ್ಕೊಳ್ಳೋಣ, IDE ಇದೆ, ಅದನ್ನು ನಾವು ಏನಿಂದ ಎಂಡ್ ಮಾಡಬೇಕು, O ಇಂದ ಎಂಡ್ ಮಾಡಬೇಕು. ಅದೇ ರೀತಿ ಸಲ್ಫೇಟ್, ನೈಟ್ರೇಟ್ ಅಂತ ಇರ್ಬೋದು, ಅದನ್ನು ATO ಅಂತ ಹೇಳಬೇಕಾಗುತ್ತೆ. ಅದೇ ಥರ ನೈಟ್ರೈಟ್ ಇದೆ, ಅದನ್ನು ITO ಅಂತ ನಾನು ಹೇಳಬೇಕಾಗುತ್ತೆ. ಅಂದ್ರೇನು, ಯಾವಾಗೂ ಅನಯಾನಿಕ್ ಲಿಗ್ಯಾಂಡ್ನ ನಾನು O ಇಂದನೇ ಎಂಡ್ ಮಾಡಬೇಕಾಗತ್ತೆ. ಅದೇ ರೀತಿ ನ್ಯೂಟ್ರಲ್ ಲಿಗ್ಯಾಂಡ್ಸ್ನ ತೊಗೊಂಡ್ರೆ ಅದಕ್ಕೆ ಸ್ಪೆಷಲ್ ನೇಮ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಇಥಿಲೀನ್ ಡೈಅಮೈನ್ ಇದೆ, ಸೊ ಅದನ್ನು ಹಾಗೆ ಹೇಳ್ತಾರೆ. ವಾಟರ್ಗಾದರೆ ಅಕ್ವಾ ಅಂತ ಹೇಳ್ತಾರೆ, ಅಮೈನ್ ಅಂತ ಹೇಳ್ತಾರೆ, ಅಮೋನಿಯಾಗಾದರೆ. CO ಕಾರ್ಬನೈಲ್ ಅಂತೀವಿ, N2ಗಾದರೆ ಡೈ ನೈಟ್ರೋಜನ್ ಅಂತಾರೆ, O2ಗಾದರೆ ಡೈ ಆಕ್ಸಿಜನ್ ಅಂತಾರೆ. ಸೊ ಲಿಗ್ಯಾಂಡ್ಸ್ನ ನಾವೇನು ಮಾಡಬೇಕು, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಆ್ಯಡ್ ಮಾಡಬೇಕು, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೇಮ್ ಮಾಡಬೇಕು. ಬಟ್ ಆ ಲಿಗ್ಯಾಂಡ್ನ ನೇಮ್ ಮಾಡೋಕ್ಕೆ ಅದು ಅನಯಾನ್ ಲಿಗ್ಯಾಂಡ, ನ್ಯೂಟ್ರಲ್ ಲಿಗ್ಯಾಂಡ, ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಅಂತ ನೀವು ನೋಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದಷ್ಟು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಬ್ರೋಮೋ ಇದೆ, F ಇದೆ, ಫ್ಲೋರೋ ಇದೆ, ಆಕ್ಸೋ ಇದೆ, ಸೈನೋ ಇದೆ, ಐಸೋಸೈನೋ ಇದೆ. ಸೈನೋಗೂ ಐಸೋಸೈನೋಗೂ ಡಿಫ್ರೆನ್ಸ್ ಏನು ಅಂದರೆ, ದ ಬಾಂಡ್ ವೇರ್ ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಚ್. ಎನ್ನಿಗೆ ಅಟ್ಯಾಚ್ ಆಯಿತು ಅಂದರೆ ಸೈನೋ ಅಂತ ಹೇಳ್ತೀವಿ, ಸಿಗೆ ಅಟ್ಯಾಚ್ ಆಯಿತು ಅಂದರೆ ಐಸೋಸೈನೋ ಅಂತ ಹೇಳ್ತೀವಿ. ಅದೇ ಥರ ಆಕ್ಸಲ್ಯಾಟೋ ಅಂತ ಹೇಳ್ತಾರೆ, ಆಕ್ಸಲ್ಯಾಟೋ ಅಂತ XO2 ಆಯಿತಾ ಅಥವಾ C2O4 ಮೈನಸ್ ಬೇಕಾದ್ರೂ ಬರಿಬೋದು. ಅದೇ ಥರ ಕಾರ್ಬಾಕ್ಸಿಲಿಕ್ CO3 ಕಾರ್ಬೋನೇಟ್ ಇದೆ, ಸೊ ಅದಕ್ಕೆ ಕಾರ್ಬೊನ್ಯಾಟೋ ಅಂತ ಹೇಳ್ತಾರೆ. ನೆಕ್ಸ್ಟು ಅಸಿಟೋ ಅಂತ ಹೇಳ್ತಾರೆ. OHಗಾದರೆ ಹೈಡ್ರಾಕ್ಸೋ ಅಂತ ಹೇಳ್ತಾರೆ. ಸಲ್ಫನಾಟೋ, ನಾನು ಮುಂಚೆನೇ ಹೇಳ್ದಂಗೆ ಏನಿರುತ್ತಲ್ಲ ಅದು ಯಾವಾಗೂ ಅದು ಏನಿದೆ ಎಂಡ್ ಆಗಬೇಕು, O ಇಂದನೇ ಎಂಡ್ ಆಗಬೇಕು ಇಫ್ ಇಟ್ ಇಸ್ ಎ ಅನಯಾನಿಕ್ ಗ್ಯಾಂಡ್. ಅದೇ ರೀತಿ ನಾನು ಇವಾಗ ನ್ಯೂಟ್ರಲ್ ಲಿಗ್ಯಾಂಡ್ಸ್ ತೊಗೊಳ್ತೀನಿ. ಅದಕ್ಕೆಲ್ಲನೂ ಜನರಲಿ ಅವ್ರದ್ದು ಲಿಗ್ಯಾಂಡ್ ಇದ್ದರೆ ಅಮೈನ್ ಇದ್ದರೆ NH3ಗಾದರೆ ಅಮೈನ್ ಅಂತಾರೆ, ವಾಟರ್ಗಾದರೆ ಅಕ್ವಾ ಅಂತಾರೆ, NOಗಾದರೆ ನೈಟ್ರೋಸೈಲ್ ಅಂತಾರೆ, CO ಕಾರ್ಬನೈಲ್, O2 N2ಗಾದರೆ ಡೈ ನೈಟ್ರೋಜನ್ ಅಂತ ಹೇಳ್ತಾರೆ. ಅದೇ ಥರ ಪಿರಿಡಿನ್ಗಾದರೆ C5H5N ಇತ್ತು ಅಂದರೆ ಪಿರಿಡಿನ್ ಅಂತ ಹೇಳ್ತಾರೆ. ಇದು ನ್ಯೂಟ್ರಲ್ ಲಿಗ್ಯಾಂಡ್ಸ್. ಅದೇ ರೀತಿ ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಇರ್ತವೆ, ಬಟ್ ತುಂಬ ಕಡಿಮೆ ಬಟ್ ಇರ್ತವೆ. NH4+ ಇದ್ದರೆ ಅಮೋನಿಯಂ ಅಂತೀವಿ, NO+ ಅಂತಂದರೆ ನೈಟ್ರೋಸೋಲಿಯಂ ಅಂತೀವಿ, NO2+ ಅಂದರೆ ನೈಟ್ರೋನಿಯಂ ಅಂತೀವಿ, Cl+ ಅಂತಂದರೆ ಕ್ಲೋರಿನೋನಿಯಂ
ಅದೇ ಥರ ಹೈಡ್ರೋಜಿನ್ ಇದ್ದರೆ ಹೈಡ್ರೋಜೋನಿಯಮ್ ಅಂತ ಕರಿತೀವಿ. ಸೊ ನಿಮ್ಮದು ಲಿಗ್ಯಾಂಡ್ ಯಾವುದಿದೆಯಲ್ಲ ಆ ಲಿಗ್ಯಾಂಡ್ಗಳಿಗೆ ಡಿಪೆಂಡಿಂಗ್ ಆನ್ ವೆದರ್ ಇಟ್ ಗೋಯಿಂಗ್ ಟು ಕ್ಯಾರಿ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಆರ್ ನ್ಯೂಟ್ರಲ್, ಅದಕ್ಕೆ ಬೇರೆ ಬೇರೆ ಹೆಸರಿಂದ ನಾವು ಕೊಡ್ತೀವಿ. ಆ ಲಿಗ್ಯಾಂಡ್ಸ್ನ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ನೀವು ಹೇಳ್ಬೇಕಾಗತ್ತೆ. ಇದು 2ನೇ ರೂಲು. 3ನೇ ರೂಲ್ ಏನಂದರೆ ಆ ಕಾಂಪ್ಲೆಕ್ಸ್ ಅಯಾನಲ್ಲಿ ಒಂದಕ್ಕಿಂತ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ. ಆವಾಗ ನಾವು ಪ್ರಿಫಿಕ್ಸಸ್ನ ಯೂಸ್ ಮಾಡಬೇಕು. ಡೈ, ಟ್ರೈ, ಟೆಟ್ರಾ ಅಂತ ಯೂಸ್ ಮಾಡಬೇಕು. ಆದರೆ ಕೆಲವು ಕೇಸಲ್ಲಿ ಏನಾಗಿರುತ್ತೆ ಅಂದರೆ ಆ ಲಿಗ್ಯಾಂಡಲ್ಲೇ ಡೈ ಟ್ರೈ ಇತ್ತು ಅಂದಾಗ ಕನ್ಫ್ಯೂಷನ್ ಆಗುತ್ತೆ, ಡೈ ಅನ್ನೋದು ಏನು ಅಂತ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಬಿಸ್, ಟ್ರಿಸ್ ಆ ಥರ ಪದಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಅಂದ್ರೇನು, ಸೇಮ್ ಯೂನಿಟ್ಟು 2 ಟೈಮ್ಸ್ ರಿಪೀಟ್ ಆಗಿದ್ದರೆ ಅಥವಾ 3 ಟೈಮ್ಸ್ ರಿಪೀಟ್ ಆಗಿದ್ದರೆ ಡೈ ಟ್ರೈ ಟೆಟ್ರಾ ಅಂತ ಹೇಳ್ತೀವಿ. ಆದರೆ ನಿಮ್ಮ ಲಿಗ್ಯಾಂಡಲ್ಲೇ ಡೈ ಟ್ರೈ ಇತ್ತು ಅಂತಂದರೆ ಅವಾಗ ಏನು ಮಾಡಬೇಕು, ಇನ್ ಆರ್ಡರ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದಿ ಲಿಗ್ಯಾಂಡ್ ಆ್ಯಂಡ್ ದಿ ರಿಪಿಟೇಷನ್ ಆಫ್ ದಟ್ ಗ್ರೂಪ್ ನಾವೇನು ಮಾಡ್ತೀವಿ, ಬಿಸ್, ಟ್ರಿಸ್ ಅಂತ ನಾಮಕರಲ್ಲಿ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 1 ಇದ್ದರೆ ಮಾನೋ ಅಂತ ಹೇಳ್ತೀವಿ, 2 ಇದ್ದರೆ ಡೈ, 3 ಇದ್ದರೆ ಟ್ರೈ, 4 ಇದ್ದರೆ ಟೆಟ್ರಾ, ಪೆಂಟಾ, ಎಕ್ಸಾ. ಬಟ್ ನಿಮ್ಮ ಮಾಲಿಕ್ಯೂಲಲ್ಲೇ ಏನಾದರೂ ಡೈ ಟ್ರೈ ಇತ್ತು ಅಂದರೆ, ಡೈ ಇದ್ದರೆ ಅವಾಗ ಏನಂತ ವರ್ಡ್ ಯೂಸ್ ಮಾಡ್ತೀರಾ, ಬಿಸ್ ಅಂತ ಹೇಳ್ತೀರಾ. ನಿಮ್ಮ ಮಾಲಿಕ್ಯೂಲಲ್ಲೇ ಇತ್ತು ಅಂದರೆ ಟ್ರಿಸ್ ಅಂತ ಹೇಳ್ತೀರಾ. ಟೆಟ್ರಾಕಿಸ್, ಪೆಂಟಾಕಿಸ್, ಹೆಕ್ಸಾಕಿಸ್ ಅಂತ ನೀವು ಅದನ್ನು ನೇಮ್ ಮಾಡ್ತಾ ಹೋಗ್ತೀರಾ. ಈಗ ನನಗೆ ಲಿಗ್ಯಾಂಡ್ ನೇಮ್ ಮಾಡಿದ್ದಾಯಿತು. ಸೊ ನಾನು ಮೆಟಲ್ ಅಯಾನ್, ಮಧ್ಯದಲ್ಲಿ ನನಗೆ ಲಿಗ್ಯಾಂಡ್ ಬೇಕು, ಮೆಟಲ್ ಅಯಾನ್ ಬೇಕು. ಸೊ ಮೆಟಲ್ ಅಯಾನ್ನ ಹೇಗೆ ನೇಮ್ ಮಾಡ್ಬೋದು? ಹೇಗೆ ನಾ ಮೆಟಲ್ ಅಯಾನ್ ಏನಾಗಿರ್ಬೋದು, ಪಾಸಿಟಿವ್ ಚಾರ್ಜ್ ಇರ್ಬೋದು, ಇಲ್ಲ ಅಂದರೆ ನ್ಯೂಟ್ರಲ್ ಇರ್ಬೋದು. ಆ ಮೆಟಲ್ ಏನಾದರೂ ಕೆಟಯಾನ್ ಆಗಿತ್ತು, ಕಾಂಪ್ಲೆಕ್ಸ್ ಅಯಾನ್ ಇಸ್ ಕೆಟಯಾನ್. ಆವಾಗ ಕಾಂಪ್ಲೆಕ್ಸ್ ಅಯಾನ್ ಏನಾದರೂ ಕೆಟಯಾನ್ ಆಗಿತ್ತು ಅಂತಂದರೆ ಅವಾಗ ಏನಾಗುತ್ತೆ, ಅದು ಪಕ್ಕದಲ್ಲಿ ಒಂದು ಅನಯಾನ್ ಇರುತ್ತೆ. ಆ ಕೆಟಯಾನ್ಗೆ ನಾವೇನಂತ ಹೆಂಗೆ ನೇಮ್ ಮಾಡಬೇಕು ಅಂದರೆ ಆ್ಯಸ್ ಅನ್ ಎಲಿಮೆಂಟ್. ಆ ಎಲಿಮೆಂಟ್ ಏನಿದೆ ಅದ್ರ ಪ್ರಕಾರ ಮಾಡ್ತೀವಿ. ಅದೇ ನಿಮ್ಮ ಕಾಂಪ್ಲೆಕ್ಸ್ ಅಯಾನ್ ಏನಾದರೂ ಅನಯಾನ್ ಆಗಿತ್ತು, ಅದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇತ್ತು ಅಂತಂದರೆ ಅದಕ್ಕಿರುವಂಥದ್ದು ಏನಾಗಿರುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಕೆಟಯಾನು ಅಟ್ಯಾಚ್ ಆಗಿರುತ್ತೆ. ಆವಾಗ ನಾವೇನಂತ ವರ್ಡ್ ಯೂಸ್ ಮಾಡಬೇಕು, ATE ಅಂತ. ಅಂದ್ರೇನು, ಸೇಮ್ ಮಾಲಿಕ್ಯೂಲೇ ಅದೇನಾಗಿರ್ಬೋದು, ಮೆಟಲಾಗಿ ಆ್ಯಕ್ಟ್ ಮಾಡ್ಬೋದು, ಕೆಟಯಾನ್ ಆಗಿ ಆ್ಯಕ್ಟ್ ಮಾಡ್ಬೋದು, ಇಲ್ಲಾಂದರೆ ಅನಯಾನ್ ಆಗಿ ಆ್ಯಕ್ಟ್ ಮಾಡ್ಬೋದು. ಕೆಟಯಾನ್ ಆಗಿತ್ತು ಅಂದರೆ ಆ್ಯಸ್ ಅನ್ ಎಲಿಮೆಂಟ್ ನೇಮ್ ಮಾಡ್ತೀರಾ. ಅನಯಾನ್ ಆಗಿತ್ತು ಅಂದರೆ ಅದಕ್ಕೆ ಏನು ಮಾಡ್ತೀವಿ ನಾವು, TEನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಐರನ್ ಇತ್ತು ಅಂತ ಇಟ್ಕೊಳ್ಳೋಣ, ಫೆರೇಟ್ ಅಂತ ಹೇಳ್ತೀವಿ. ಕಾಪರ್ ಇತ್ತು ಅಂದರೆ ಕ್ಯುಪ್ರೇಟ್ ಅಂತ ಹೇಳ್ತಾರೆ. ATEಯಿಂದನೇ ಎಂಡ್ ಆಗಬೇಕು. ನೆಕ್ಸ್ಟು ಲೆಡ್ ಇದ್ದರೆ ಪ್ಲಂಬೇಟ್ ಅಂತ ಕರೀತಾರೆ. ಸಿಲ್ವರ್ಗಾದರೆ ಅರ್ಜನೇಟ್ ಅಂತ ಕರೀತಾರೆ. ಗೋಲ್ಡ್ಗಾದರೆ ಐರ್ಯೂಟ್. ಇದೆಲ್ಲ ಏನು ಓಲ್ಡ್ ಗ್ರೀಕ್ ಟರ್ಮಿನಾಲಜಿ ಇತ್ತು, ಅದನ್ನು ಯೂಸ್ ಮಾಡ್ತಾರೆ. ಟಿನ್ಗಾದರೆ ಸ್ಟ್ಯಾನೇಟ್ ಅಂತ ಹೇಳ್ತಾರೆ. ಸ್ಟ್ಯಾನಸ್ ಅಂತ ಹೇಳ್ತಾರೆ. ಸ್ಟ್ಯಾನೇಟ್ ಅಂತ ಯೂಸ್ ಮಾಡ್ತಾರೆ. ಈಗ ನನಗೆ ಗೊತ್ತಾಯಿತು ಕಾಂಪ್ಲೆಕ್ಸು ಹೇಗೆ ಕಾಂಪ್ಲೆಕ್ಸ್ ಅಯಾನಲ್ಲಿ ಏನಿರುತ್ತೆ, ಮೆಟಲ್ ಇರುತ್ತೆ, ಲಿಗ್ಯಾಂಡ್ಸ್ ಇರುತ್ತೆ. ಲಿಗ್ಯಾಂಡ್ ಹೆಂಗೆ ನೇಮ್ ಮಾಡಬೇಕು ಅಂತ ಗೊತ್ತಾಯಿತು, ಮೆಟಲ್ನ ಹೆಂಗೆ ನೇಮ್ ಮಾಡಬೇಕು ಅಂತ ಗೊತ್ತಾಯಿತು. ನೌ ಐ ಶುಡ್ ನೋ ಹೌ ಟು ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ದಿ ಮೆಟಲ್ ಅಯಾನ್ದು ಆಕ್ಸಿಡೇಷನ್ ನಂಬರ್ ಹೇಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಾನು ಬರಿಬೇಕಾಗತ್ತೆ ನೆಕ್ಸ್ಟ್ ಮೆಟಲ್ ಬರೆದಾದ್ಮೇಲೆ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಚಾರ್ಜ್ ಆಫ್ ದಿ ಕಾಂಪ್ಲೆಕ್ಸ್ ಅಯಾನ್ ಈಸ್ ಅನ್ ಆಲ್ಜಿಬ್ರಿಕ್ ಸಮ್ ಆಫ್ ಚಾರ್ಜಸ್ ಕ್ಯಾರಿಡ್ ಬೈ ದಿ ಸೆಂಟ್ರಲ್ ಅಯಾನ್ ಆ್ಯಂಡ್ ದಿ ಲಿಗ್ಯಾಂಡ್ಸ್ ಕೋಆರ್ಡಿನೇಟ್ ಟು ಇಟ್. ಫಾರ್ ಎಕ್ಸಾಂಪಲ್ ಈಗ FeCN6 4 ಟೈಮ್ಸ್ ಇದೆ, -4 ಅಂತ ಬರ್ತೀನಿ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಯಾವುದು, ನನಗೆ ಐರನ್ದು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವುದು ಗೊತ್ತಿಲ್ವಲ್ಲ ಅದನ್ನೇನು ಮಾಡ್ತೀನಿ ನಾನು, X ಅಂತ ಹಾಕ್ಕೊಳ್ತೀನಿ. ಸೈನೈಡ್ಗೆ -1 ಇದೆ, -1 × 6 ಮಾಡಿದಾಗ -6 ಆಗುತ್ತೆ. ಇಸ್ ಈಕ್ವಲ್ ಟು ಚಾರ್ಜ್ ಪ್ರೆಸೆಂಟ್ ಆನ್ ದಿ ಅಯಾನ್. ಸೊ ದಟ್ ಇಸ್ ಈಕ್ವಲ್ ಟು -4. ದೇರ್ಫೋರ್ X ಇಸ್ ಈಕ್ವಲ್ ಟು 6 - 4 ಆಯಿತು, 2 ಆಯಿತು. ಸೊ ಐರನ್ ಮೇಲಿರುವಂಥ ಚಾರ್ಜ್ ಏನು ಅಂತಂದರೆ, ಅಥವಾ ಆಕ್ಸಿಡೇಷನ್ ನಂಬರ್ ಆಫ್ ಐರನ್ ಏನಾಗಿದೆ ಅಂದರೆ 2 ಇದೆ, +2 ಇದೆ. ಸೊ ಅದನ್ನು +2 ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಈಗ ನನಗೆ ಗೊತ್ತಾಯಿತು ನಾನು ಕೊಟ್ಟಿರುವಂಥ ಮಾಲಿಕ್ಯೂಲ್ನ ಕಾಂಪ್ಲೆಕ್ಸ್ನ ಹೇಗೆ ನೇಮ್ ಮಾಡಬೇಕು ಅಂತ. ಫಸ್ಟು ನಾನು ಏನು ಮಾಡಬೇಕು, ಸ್ಪಿಯರಲ್ಲಿರುವಂಥದ್ದು ಕಾಂಪ್ಲೆಕ್ಸ್ ಅಯಾನ್ದು ಏನಿದೆ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಅದ್ರ ಜೊತೆಗೆ ನನಗೆ ಏನು ಕರೆಸ್ಪಾಂಡಿಂಗ್ ಅಯಾನ್ಸ್ ಇರುತ್ತಲ್ಲ, ಆ ಪಾಸಿಟಿವ್ಲಿ ಚಾರ್ಜ್ ಇರ್ಬೋದು, ನೆಗೆಟಿವ್ಲಿ ಚಾರ್ಜ್ ಇರ್ಬೋದು, ಅದನ್ನು ನಾನು ನೇಮ್ ಮಾಡಬೇಕಾಗುತ್ತೆ. ಸೊ ಕಮ್ ಟು ದಿ ಸ್ಪಿಯರಲ್ಲಿರುವಂಥದ್ದಾದರೆ ಮೆಟಲ್ ಅಯಾನ್ ಇರುತ್ತೆ, ಲಿಗ್ಯಾಂಡ್ಸ್ ಇರುತ್ತೆ. ಫಸ್ಟು ಲಿಗ್ಯಾಂಡ್ಸ್ನ ಆನ್ಸರ್ ಮಾಡಬೇಕು. ಬರಿಬೇಕಾದ್ರೆ ಫಸ್ಟ್ ಏನು ಮಾಡ್ತೀವಿ ನಾವು, ಮೆಟಲ್ ಅಯಾನ್ನ ಬರಿತೀವಿ. ಆದರೆ ಹೆಸರು ಕೊಡಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ, ಫಸ್ಟು ಲಿಗ್ಯಾಂಡ್ನ ಹೆಸರು ಮಾಡಬೇಕು. ಎಷ್ಟು ಲಿಗ್ಯಾಂಡ್ಸ್ ಇದೆ, ಲಿಗ್ಯಾಂಡ್ಸ್ನ ನೋಡ್ಕೋಬೇಕು. ಆ ಲಿಗ್ಯಾಂಡ್ಸ್ ಇರೋದು ತುಂಬ ಟೈಮ್ ಆದರೆ 2-3 ಸಲ ರಿಪೀಟ್ ಆಗಿದೆ, ಡೈ ಟ್ರೈ ಟೆಟ್ರಾ ಅಂತ ಯೂಸ್ ಮಾಡ್ತೀವಿ. ಸೊ ಅದನ್ನು ಯೂಸ್ ಮಾಡ್ಬೇಕಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಕನ್ಸಿಡರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ NH3 ಇದೆ ಮತ್ತು H2O ಇದೆ, 2 3 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಯಾವುದು ಲಿಗ್ಯಾಂಡ್ನ ತೊಗೊಂಡ್ರೆ ಅಮೈನ್
ಅಂತ ತಗೊಂಡ್ರೆ ಅದು ಎ ಇಂದ ಸ್ಟಾರ್ಟ್ ಆಗುತ್ತೆ. ಅಕ್ವಾ ಅಂದ್ರೂ ಎ ಇಂದ ಸ್ಟಾರ್ಟ್ ಆಗುತ್ತೆ. ಆದರೆ ಎರಡನೇದು ಎ ಎಮ್ ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎ ಕ್ಯೂ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಅಮೈನ್ಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡಬೇಕು. ಸೊ ಬರಿಬೇಕಾದ್ರೆ ಹೆಂಗೆ ಬರಿತೀನಿ, ಟ್ರೈ ಅಮೈನೋ, ಟ್ರೈ ಅಕ್ವಾ. ಸೊ ನನಗೆ ನೆಕ್ಸ್ಟ್ ಫಸ್ಟು ಲಿಗ್ಯಾಂಡ್ಸ್ನ ನೇಮ್ ಮಾಡಿದ್ದಾಯಿತು. ಈಗ ಏನು ಮಾಡಬೇಕು, ನಾನು ಮೆಟಲ್ನ ನೇಮ್ ಮಾಡಬೇಕು. ಮೆಟಲ್ ಯಾವುದು, ಕ್ರೋಮಿಯಂ ಬರೆದ್ವಿ. ಸೊ ಅದ್ರ ಮೇಲೆ ಚಾರ್ಜ್ ಎಷ್ಟಿದೆ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ನಾನು ಮುಂಚೆ ಹೇಳ್ಕೊಟ್ಟಂಗೆ ನನಗೆ ಗೊತ್ತಿಲ್ಲ ಅಂತಂದರೆ ಎಕ್ಸ್ ಹಾಕ್ಕೊಳ್ತೀನಿ. ಈಗ ಅಮೋನಿಯಾದು 0 ಇದೆ, ವಾಟರ್ದು 3 ಇದೆ, ದಟ್ ಈಸ್ ಈಕ್ವಲ್ ಟು 0 ಹಾಕ್ಕೊಂಡಿದ್ದೀನಿ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 3 ಬಂತು. ಸೊ ನಾನು ಇಲ್ಲಿ ಏನು ಮಾಡ್ಬೋದು, Cl3 ಮೈನಸ್ ಇದೆಯಲ್ಲ, ಸೊ ದಟ್ ಈಸ್ ಈಕ್ವಲ್ ಟು ಹಂಗೆ ಬೇಕಾದ್ರೆ ಹಾಕ್ಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ಅಂತಂದರೆ ನಾನೇನು ಮಾಡಬೇಕಾಗತ್ತೆ ಅಂದರೆ, ಸಾರಿ ತಪ್ಪಾಯಿತು. ಸೊ ಇಲ್ಲಿ ನನಗೆ ಏನಾಗ್ತಾ ಇದೆ, ನಾನು ಹೇಳಿದ ತಪ್ಪಾಯಿತು. ಸೊ ಕ್ರೋಮಿಯಮ್ಗೆ ಏನಾಯಿತು, ಎಕ್ಸ್ ಅಂತ ಹಾಕ್ಕೊಂಡೆ ಅನ್ನೋನು, ಮೈನಸ್ ಅಮೋನಿಯಾನು 0 ಇದೆ, ಅಕ್ವಾನು 0 ಇದೆ, ಅವೆರಡು ನ್ಯೂಟ್ರಲ್ ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಕ್ಲೋರಿನ್ ಅಂತ ತೊಗೊಂಡ್ರೆ ಕ್ಲೋರಿನ್ಗೆ -1 ಇದೆ, -1 to 3 ಆದರೆ ಏನಾಯಿತು, -3 ಆಯಿತು, ದಟ್ ಈಸ್ ಈಕ್ವಲ್ ಟು 0. ಸಿನ್ಸ್ ಇಟ್ಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್ ಈಕ್ವಲ್ ಟು 0 ಮಾಡ್ಕೊಂಡೆ. ಇದನ್ನು ಡಿಸೋಸಿಯೇಟ್ ಮಾಡಿ ನಾನು ಕಾಂಪ್ಲೆಕ್ಸ್ ಆಯನ್ ಆಯಿತು ಅಂದರೆ ಅದ್ರ ಮೇಲಿರೋ ಚಾರ್ಜ್ನ ನಾನು ತೊಗೋಬೇಕು. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಕ್ರೋಮಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಯಿತು, 3 ಆಯಿತು. ಸೊ ಹಾಗಾಗಿ ಕ್ರೋಮಿಯಂ 3 ಅದಾದಮೇಲೆ ಏನಿದೆ, ಕ್ಲೋರೈಡ್ ಇದೆ. ಆ್ಯಕ್ಚುಲಿ ಟ್ರೈಕ್ಲೋರೈಡ್ ಅಂತ ಬರೆಯೋ ನೆಸೆಸಿಟಿ ಇಲ್ಲ, ಬಿಕಾಸ್ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಆಲ್ಸೋ ವೈಲ್ ಕನ್ಸಿಡರಿಂಗ್ ದಿ ಆಕ್ಸಿಡೇಷನ್ ಸ್ಟೇಟ್. ಹಂಗಾಗಿ ನೀವು 3 ಕ್ಲೋರೈಡ್ ಅಂತ ಹೇಳಿದ್ರಾಯ್ತು. ಸೊ ಕೊಟ್ಟಿರುವಂಥ ಮಾಲಿಕ್ಯೂಲ್ದು ನೇಮ್ ಏನಾಯಿತು, ಕ್ರೋಮಿಯಮ್ ಮೆಟ್ಲಯಾನ್ ಇದೆ, 2 ಲಿಗ್ಯಾಂಡ್ ಇದೆ, ಒಂದು ಅಮೈನ್ ಇದೆ, ಒಂದು ಅಕ್ವಾ ಇದೆ. ಹಾಗಾಗಿ ಟ್ರೈ ಅಮೈನೋ, ಟ್ರೈ ಅಕ್ವಾ, ಕ್ರೋಮಿಯಂ 3 ಕ್ಲೋರೈಡ್ ಅಂತ ಅದನ್ನು ನೀವು ಏನು ಮಾಡ್ತೀರಾ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ಏನು ಮಾಡಬೇಕಾಗತ್ತೆ, ನಾನು ಎಗೇನ್ ಪ್ಲಾಟಿನಮ್ ಕಾಂಪ್ಲೆಕ್ಸ್ನ ಕೊಟ್ಟಿದ್ದಾರೆ. ಸೊ ಯಾವಾಗ ಫಸ್ಟು ಕೆಟಯಾನ್ನ ಹೇಳಬೇಕು, ಆಮೇಲೆ ಅನಿಯಾನ್ ಹೇಳಬೇಕು. ಸೊ ನನಗಿಲ್ಲಿ 2 ಲಿಗ್ಯಾಂಡ್ಸ್ ಇದೆ, ಒಂದು ಕ್ಲೋರೋ ಇದೆ, ಒಂದು ಅಮೈನೋ ಇದೆ. ಎಗೇನ್ ಆಲ್ಫಾಬೆಟಿಕಲ್ ಆರ್ಡರ್ ಕನ್ಸಿಡರ್ ಮಾಡಿಕೊಂಡ್ರೆ ಪೆಂಟಾ, ಅಮೈನ್, ಕ್ಲೋರೋ ಬರದೆ. ಅದಾದಮೇಲೆ ಏನು ಮಾಡಿದೆ, ಮೆಟಲ್ ಅಯಾನ್ ಬರಿಬೇಕು, ಪ್ಲಾಟಿನಮ್ ಬರದೆ. ಸೊ ಅದ್ರ ಮೇಲಿರೋ ಚಾರ್ಜ್ ಎಷ್ಟು ಅಂತ ಕನ್ಸಿಡರ್ ಮಾಡಬೇಕು. ಮುಂಚೆ ಮಾಡ್ದಂಗೆ ಕನ್ಸಿಡರ್ ಮಾಡ್ಕೋಬೇಕು. ಪ್ಲಾಟಿನಮ್ಗೆ ಎಕ್ಸ್ ಹಾಕ್ಕೊಳ್ತೀನಿ, ಅಮೈನೋಗೆ 0 ಇದೆ, -1 ಇದೆ, ಕ್ಲೋರಿನ್ Cl ಮೈನಸ್ಗೆ -1 ಇದೆ, Brಗೂ -1 ಇದೆ, -1 into 3 ಅಂದರೆ 3 ಆಯಿತು, ಈಕ್ವಲ್ ಟು 0. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 4. ದೇರ್ ಫೋರ್ ಆಕ್ಸಿಡೇಷನ್ ನಂಬರ್ ಆನ್ ದಿ ಪ್ಲಾಟಿನಮ್ ವಿಲ್ ಬಿ ಈಕ್ವಲ್ ಟು 4. ಸೊ ಹಾಗಾಗಿ ಪ್ಲಾಟಿನಮ್ 4 ಅಂತ ಬರಿತೀನಿ. ಅದಾದಮೇಲೆ ಏನು ಅನಯಾನ್ ಇದೆಯಲ್ಲ ಅದನ್ನು ಬ್ರೋಮೈಡ್ ಅಂತ ಬರಿತೀನಿ. ಹಾಗಾಗಿ ನೇಮ್ ಆಫ್ ದಿಸ್ ಕಾಂಪೌಂಡ್ ವಿಲ್ ಬಿಕಮ್ ಪೆಂಟಾ ಅಮೈನೋ ಕ್ಲೋರೋ ಪ್ಲಾಟಿನಮ್ 4 ಬ್ರೋಮೈಡ್ ಅಂತ ಅದನ್ನು ನಾವು ಕರಿತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡ್ರೆ ಇಲ್ಲಿ ಏನಾಗ್ತಿದೆ, ನನಗೆ ಇಥಿಲೀನ್ ಡೈಅಮೈನ್ನ ತೊಗೊಂಡಿದ್ದೀನಿ ಆ್ಯಸ್ ಒನ್ ಆಫ್ ದಿ ಲಿಗ್ಯಾಂಡ್ ಇದೆ. ಆ ಇಥಿಲೀನ್ ಡೈಅಮೈನ್ ಅಂದರೆ ಡೈ ಅಂತ ಇರೋದಕ್ಕೋಸ್ಕರ ನಾನೇನು ಮಾಡಬೇಕಾಗುತ್ತೆ, ಬಿಸ್ ಅಂತ ಪದಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಹೇಗೆ ನನಗೆ ಇಲ್ಲಿ ಏನಾಗ್ತಿದೆ, 2 ಲಿಗ್ಯಾಂಡ್ ಇದೆ, ಒಂದು ಇಥಿಲೀನ್ ಡೈಅಮೈನ್ ಇದೆ, ಇನ್ನೊಂದು ಕ್ಲೋರೋ ಗ್ರೂಪ್ ಇದೆ. ಸೊ ನನಗೆ ಆಲ್ಫಾಬೆಟಿಕಲ್ ಆರ್ಡರ್ಗೆ ಹೋದರೆ ಕ್ಲೋರಾಗಿ ಬರಬೇಕು. ಸೊ ಕ್ಲೋರಾಗಾದರೆ ಡೈಕ್ಲೋರೋ ಹೇಳ್ತೀನಿ, ಯಾಕೆಂದರೆ ಅದರಲ್ಲಿ ನನಗೆ ಯಾವುದು ಡೈಟ್ರೈ ಇರೋ ಅಂಥದ್ದು ಪ್ರಿಫೆಕ್ಸಸ್ ಇಲ್ಲ, ಅದಕ್ಕೆ ಅದನ್ನೇನು ಹೇಳ್ತೀನಿ, ಡೈಕ್ಲೋರೋ. ಆದರೆ ಇಥಿಲೀನ್ ಡೈಅಮೈನಲ್ಲಿ ಡೈ ಇರೋದಕ್ಕೋಸ್ಕರ ಅದಕ್ಕೆ ಮುಂಚೆ ಏನು ಮಾಡ್ತೀನಿ, ಅದು 2 ಸಲ ರಿಪೀಟ್ ಆಗಿರೋದಕ್ಕೋಸ್ಕರ ಇಲ್ಲೇನು ವರ್ಡ್ ಯೂಸ್ ಮಾಡ್ತೀನಿ, ಬಿಸ್ ಅಂತ ವರ್ಡ್ ಯೂಸ್ ಮಾಡ್ತೀನಿ. ಬಿಸ್ ಇಥಿಲೀನ್ ಡೈಅಮೈನ್, ನಂದು ಮೆಟ್ಲಯಾನ್ ಇದೆ, ಪ್ಲಾಟಿನಮ್ ಇದೆ. ಸೊ ಅದರದ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ಲಾಟಿನಮ್ಗೆ ಎಕ್ಸ್ ಅಂತ ಹಾಕ್ಕೊಳ್ತೀನಿ. ಇದು ಇಥಿಲೀನ್ ಡೈಅಮೈನ್ ಇಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್, -2 ಹಾಕ್ಕೊಳ್ತೀನಿ. ಕ್ಲೋರಿನ್ಗೆ -1 ಇದೆ, -1 into 2 ವಿಲ್ ಬಿಕಮ್ -2. ಅಗೇನ್ ಹೊರಗಡೆ ಇರೋ ಕ್ಲೋರಿನ್ಗೂ -2 ಆಗುತ್ತೆ, ಈಕ್ವಲ್ ಟು 0. Therefore x is equal to 4. So oxidation number of the platinum in this complex is 4. ಅದನ್ನು 4 ಅಂತ ಬರೆದು ಮುಂದೆ ಅನಯಾನ ಇದೆ, ಅದು ಕ್ಲೋರೈಡ್ ಇದೆ, ಅದನ್ನು ಕ್ಲೋರೈಡ್ ಅಂತ ಬರಿತಾ ಹೋಗ್ತೀನಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲೇನಾಗ್ತಾ ಇದೆ, ನಿಮಗೆ ಒಂದೇ ಒಂದು ಟೈಪ್ ಲಿಗ್ಯಾಂಡ್ ಇದೆ, ಕೊಬಾಲ್ಟ್ ಮೆಟ್ಲಯಾನ್ ಇದೆ. ಸೊ ಹಾಗಾಗಿ ಟ್ರಿಸ್, ಯಾಕೆಂದರೆ ಇಥಿಲೀನ್ ಡೈಅಮೈನ್ ಇದೆ ಒಂದು ಲಿಗ್ಯಾಂಡ್, ಆ ಇಥಿಲೀನ್ ಡೈಅಮೈನಲ್ಲಿ ಡೈ ಅಂತ ವರ್ಡ್ ಇರೋದಕ್ಕೋಸ್ಕರ ಟ್ರಿಸ್ ಅಂತ ಇದನ್ನು ಹೊರಗಡೆ ಹಾಕ್ಕೊಳ್ತೀನಿ. ಟ್ರಿಸ್ ಇಥಿಲೀನ್ ಡೈಅಮೈನ್, ಕೊಬಾಲ್ಟ್ ಇದೆ, ಕೊಬಾಲ್ಟ್ ಬರ್ಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಮೆಟ್ಲಯಾನ್ದು ನಾನು ಆಕ್ಸಿಡೇಷನ್ ಸ್ಟೇಟ್ನ ತೊಗೋಬೇಕು. ಸೊ ಅದೇನಾಗಿದೆ, ಆ ಕಾಂಪ್ಲೆಕ್ಸ್ ಫುಲ್ಲು CO ಇಥಿಲೀನ್ ಡೈಅಮೈನ್ 3 times, O ಅದು 2 times ಇದೆ. ಸೊ ಹಾಗಾಗಿ ನಾನು ಏನು ಮಾಡಬೇಕಾಗುತ್ತೆ, ಆಕ್ಸಿಡೇಷನ್ ಸ್ಟೇಟ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದರೆ ಕೊಬಾಲ್ಟ್ಗೆ ಎಕ್ಸ್ ಅಂತ ಹಾಕ್ಕೊಳ್ತೀನಿ, ಇಥಿಲೀನ್ ಡೈಅಮೈನ್ಗೆ 0 ಹಾಕ್ಕೊಳ್ತೀನಿ. ಈ ಸಲ್ಫೇಟ್ಗೆ -2 ಇದೆ, -2 into 3 ಅಂದರೆ -6 ಈಕ್ವಲ್ ಟು 0 ಅಂತ ಹಾಕ್ಕೊಳ್ತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 6 ಆಯಿತು. ಆದರೆ ಇಲ್ಲೇನಾಗ್ತಿದೆ, ನಿಮ್ಮ ಕಾಂಪ್ಲೆಕ್ಸ್ ಏನಾಗ್ತಿದೆ, ಇಟ್ ಮೇಕ್ಸ್ ಅ ಬಾಂಡ್ ವಿತ್ 2 ಕೆಟಯಾನ್ಸ್ಗೆ ನನಗೆ 3 ಅನಯಾನ್ ಜೊತೆಗೆ ಕಂಬೈನ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಒಂದು ಅನಯಾನಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಏನಾಗುತ್ತೆ, 6/2 ಆಗುತ್ತೆ. ದೇರ್ಫೋರ್ ದಟ್ ಇಸ್ ಈಕ್ವಲ್ ಟು 3 + 3 ಆಗುತ್ತೆ. 3 ಸಲ್ಫೇಟ್
ಟು ಬಾಂಡ್ ವಿತ್ 2 ಕಾಂಪ್ಲೆಕ್ಸ್ ಕೆಟಯಾನ್ಸ್. ಸೊ ನಿಮ್ಮದು ಕಾಂಪ್ಲೆಕ್ಸ್ ಏನಿದೆ ಅದು 2 ಟೈಮ್ಸ್ ಆಗಿ SO4 3 ಟೈಮ್ಸ್ ಇದೆ. ಹಾಗಾಗಿ ಆಕ್ಸಿಡೇಷನ್ ಸ್ಟೇಟ್ ಹಾಫ್ ಆಫ್ ದಟ್ ಆಗಿ ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ 3 ಆಗುತ್ತೆ. ಸೊ ಕೊಬಾಲ್ಟ್ 3 ಬರೆದು ಅದಾದಮೇಲೆ ಸಲ್ಫೇಟ್ ಇದೆ, ಸಲ್ಫೇಟ್ ಅಂತ ಬರಿತಾ ಹೋಗ್ತೀನಿ. ಅದೇ ರೀತಿ ಇನ್ನೂ ಎಕ್ಸಾಂಪಲ್ ತೊಗೊಂಡ್ರೆ, ಇಲ್ಲಿ ಈ ಎಕ್ಸಾಂಪಲ್ನ ತೊಗೊಂಡ್ರೆ ಪೊಟ್ಯಾಷಿಯಮ್ ಇದೆ. ಇನ್ನು ಏನಾಗ್ತದೆ, ನಾನು ಯಾವಾಗೂ ಏನು ಹೇಳಿದ್ರು ಕೆಟಯಾನ್ನ ಫಸ್ಟ್ ನೇಮ್ ಮಾಡಬೇಕು ಅಂತ ಹೇಳಿದ್ರು. ಸೊ ಕೆಟಯಾನು ನಾಟ್ ವಿತಿನ್ ದಿ ಸ್ಪಿಯರಲ್ಲಿಲ್ಲ, ಅದು ಕಾಂಪ್ಲೆಕ್ಸ್ ಆಯನಲ್ಲಿ ಇಲ್ದಲೇ ಇದ್ರು. ಸಿನ್ಸ್ ನಾನು ಕೆಟಯಾನ ಫಸ್ಟ್ ಹೇಳಬೇಕು ಅಂತ ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಪೊಟ್ಯಾಷಿಯಮ್ ಹಾಕ್ಕೊಳ್ತೀನಿ. ಅದಾದಮೇಲೆ ಕಾಂಪ್ಲೆಕ್ಸ್ ಏನಿದೆಯಲ್ಲ, ಕಾಂಪ್ಲೆಕ್ಸ್ ಆಯನ್ ಇದೆಯಲ್ಲ, ಅದನ್ನು ನೇಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಾಂಪ್ಲೆಕ್ಸ್ ಆಯನಲ್ಲಿ ಇರುವಂಥದ್ದು ಲಿಗ್ಯಾಂಡ್ನ ಹಾಕ್ಕೋಬೇಕು. ಲಿಗ್ಯಾಂಡ್ ಏನಿದೆ, ಸೈನೋ ಇದೆ. ಎಷ್ಟು ಟೈಮ್ ರಿಪೀಟ್ ಆಗಿದೆ, 6 ಟೈಮ್ ರಿಪೀಟ್ ಆಗಿದೆ. ದೇರ್ಫೋರ್ ಪೊಟ್ಯಾಷಿಯಮ್ ಎಕ್ಸೋ ಸೈನೋ. ಅಲ್ಲೇನಾಗ್ತಿದೆ, ಐರನ್ ಇದೆ. ಐರನ್ದು ಅಗೇನ್ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಆಗುತ್ತೆ. ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಕಾಲ್ ದಿಸ್ ಕಾಂಪೌಂಡ್ ಆಸ್ ಪೊಟ್ಯಾಷಿಯಮ್ ಎಕ್ಸೋ ಸೈನೋ ಫೆರೇಟ್ ಅಂತ ಅದನ್ನು ನಾನು ನೇಮ್ ಮಾಡ್ತೀನಿ. ಅದೇ ರೀತಿ ಇನ್ನು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಇಲ್ಲಿ ಸೋಡಿಯಂ ಇದೆ, ನಿಕ್ಕಲ್ ಕ್ಲೋರೈಡ್ ಇದೆ. ಹೇಗೆ ನಾನು ಇದನ್ನು ಯಾವತ್ತು ನೇಮ್ ಮಾಡಬೇಕು, ಕೆಟಯಾನ ಫಸ್ಟ್ ನೇಮ್ ಮಾಡಬೇಕು. ಹಾಗಾಗಿ ಸೋಡಿಯಂ ಹಾಕ್ಕೊಳ್ತೀನಿ. ಸೊ ಕಾಂಪ್ಲೆಕ್ಸಲ್ಲಿರುವಂಥ ಕಾಂಪ್ಲೆಕ್ಸ್ ಆಯನ ನೇಮ್ ಮಾಡಬೇಕು ಅಂದರೆ ಕ್ಲೋರೋ ಗ್ರೂಪು 4 ಟೈಮ್ಸ್ ರಿಪೀಟ್ ಆಗಿದೆ, ಟೆಟ್ರಾ ಕ್ಲೋರೋ ನಿಕಲೇಟ್ ಅಂತ ಹೇಳ್ತೀನಿ. ಯಾಕೆಂದರೆ ನಿಕ್ಕಲ್ ಮೇಲೆ ಯಾವ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ನಿಕಲೇಟ್. ನೆಗೆಟಿವ್ ಚಾರ್ಜ್ ಆನ್ ದಿ ಕಾಂಪ್ಲೆಕ್ಸ್ ಆಯನ್ ಏನಾದರೂ ಇತ್ತು ಅಂತಂದರೆ ಅವಾಗ ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ATE. ಅಥವಾ ನಿಕ್ಕಲ್ ಏನಾದರೂ ಹೊರಗಡೆ ಇತ್ತು ಅಂದರೆ, ಕಾಂಪ್ಲೆಕ್ಸ್ ಆಯನಲ್ಲಿ ನೆಗೆಟಿವ್ಲಿ ಚಾರ್ಜ್ ಇರಲಿಲ್ಲ, ಪಾಸಿಟಿವ್ಲಿ ಚಾರ್ಜ್ ಇತ್ತು ಅಂದರೆ ಅವಾಗ ನಿಕ್ಕಲ್ ಅಂತ ಹೇಳ್ತೀನಿ. ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಇರೋದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ATE. ಅದೇ ರೀತಿ ಮೇಲ್ಗಡೆನು ಫೆರೇಟ್, ಐರನ್ 2 ಅಂತ ಹೇಳಲ್ಲ ನಾನು, ಅದನ್ನು ಫೆರೇಟ್ ಅಂತ ಹೇಳ್ತೀನಿ. ಅದು ಏನಾದರೂ ನೆಗೆಟಿವ್ಲಿ ಚಾರ್ಜ್ ಆನ್ ದಿ ಕಾಂಪ್ಲೆಕ್ಸ್ ಆಯನ್ ಇತ್ತು ಅಂದರೆ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ATE. ಅದೇ ರೀತಿ ನೆಕ್ಸ್ಟ್ ತೊಗೊಂಡ್ರೆ ಏನಾಗ್ತಿದೆ, ಇದು ಪ್ಲಾಟಿನಮ್ ಇದೆ, ಅಮೈನ್ ಇದೆ. ಸೊ ಅದಕ್ಕೆ ಅದಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಯಾವುದೂ ಇಲ್ಲ, ಸಿಂಪಲ್ ಆಗಿರೋ ಕಾಂಪ್ಲೆಕ್ಸ್ ಇದೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಈಗ 2 ಲಿಗ್ಯಾಂಡ್ ಇದೆ, ಒಂದು ಕ್ಲೋರೋ ಇದೆ, ಒಂದು ಅಮೈನೋ ಇದೆ. ಅಗೇನ್ ಅಮೋನಿಯಾನ ನಾನು ಮುಂಚೆ ಹೇಳಬೇಕಾಗುತ್ತೆ, ಡೈ ಅಮೈನೋ ಟೆಟ್ರಾ ಕ್ಲೋರೋ ಪ್ಲಾಟಿನಮ್ 4 ಅಂತ ಹೇಳಬೇಕಾಗುತ್ತೆ. ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀನಿ, ಆಕ್ಸಿಡೇಷನ್ ಸ್ಟೇಟು 4 ಆಗುತ್ತೆ. ಅದೇ ರೀತಿ FeCO 5 ಟೈಮ್ಸ್ ಇತ್ತು ಅಂತ ಇಟ್ಕೊಳ್ಳೋಣ. ಸೊ ಇದಕ್ಕೆ ಏನಂತ ಕರಿತೀನಿ ನಾನು, ಪೆಂಟಾ ಕಾರ್ಬನೈಲ್ ಐರನ್ 0 ಅಂತ ಹೇಳ್ತೀನಿ. ಯಾಕೆ ಅಂದರೆ CO ಇದೆಯಲ್ಲ ಅದು ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದೆ. ಹಂಗಾಗಿ ನಾನು ಇದನ್ನು ಏನು ಮಾಡ್ತೀನಿ, ಪೆಂಟಾ ಕಾರ್ಬನೈಲ್ ಐರನ್ ಅಂತ ಹೇಳ್ತೀನಿ. ಅಗೇನ್ ನೀನು ಕಾಂಪೌಂಡ್ನ ನೇಮ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಸ್ಪೇಸ್ ಕೊಡಬಾರ್ದು, ಕಂಟಿನ್ಯೂಸ್ ಆಗಿ ನೀವೇನು ಮಾಡಬೇಕಾಗುತ್ತೆ, ಅದನ್ನು ಹೇಳಿ ಹೋಗಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಅಮೋನಿಯಂ ಡೈ ಇಲ್ಲಿ 4 ಟೈಮ್ ರಿಪೀಟ್ ಆಗ್ತಾ ಇದೆ. ಡೈ ಅಕ್ವಾ 2 ಲಿಗ್ಯಾಂಡ್ಸ್ ಇದೆ, ಒಂದು ಅಕ್ವಾ ಇದೆ, ಇನ್ನೊಂದು ಆಕ್ಸೊಲಾಟೋ ಇದೆ. ಸೊ ಆಕ್ಸೊಲಾಟೋ 2nd ಟೈಮ್ ಬರುತ್ತೆ. ಸೊ ಆಕ್ಸೊಲಾಟೋ ಅಂತಕ್ಕೆ ನಾನು ಏನು ಬೇಕು, ಅಮೋನಿಯಂ ಫಸ್ಟ್ ಹೇಳ್ಕೊಳ್ತೀನಿ. ಯಾವಾಗೂ ಕೆಟಯಾನ್ ಫಸ್ಟ್ ಹೇಳಬೇಕು, ಅದಕ್ಕೋಸ್ಕರ ಅಮೋನಿಯಂನ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಡೈ ಅಕ್ವಾ 2 ಸಲ ವಾಟರ್ ರಿಪೀಟ್ ಆಗಿದೆ, ಡೈ ಅಕ್ವಾ ಬಿಸ್ ಆಕ್ಸೊಲಾಟೋ ನಿಕಲೇಟ್ ಅಂತ ಹೇಳ್ತೀನಿ. ಎಗೇನ್ ನಿಕ್ಕಲ್ ಇಸ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಆ ಕಾಂಪ್ಲೆಕ್ಸಲ್ಲಿ ಏನಾಗ್ತಿದೆ, ನೆಗೆಟಿವ್ ಚಾರ್ಜ್ ಬರ್ತಿದೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ನಿಕಲೇಟ್. ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಬರುತ್ತೆ, 2ನ ಬರಿತೀನಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಇಲ್ಲೇನಾಗ್ತಾ ಇದೆ, 2 ಬೇರೆ ಬೇರೆ ಕಾಂಪ್ಲೆಕ್ಸಸ್ ಕಂಬೈನ್ ಆಗ್ತಾ ಇದೆ. ಒಂದು AgNH3 ಟ್ವೈಸ್ ಇದೆ, ಇನ್ನೊಂದು AgCN ಟ್ವೈಸ್ ಇದೆ. ಸೊ ಇದು ಇದನ್ನು ಹೇಳೋದಾದರೆ ಡೈ ಅಮೈನ್ ಸಿಲ್ವರ್ 1 ಅಂತ ಹೇಳ್ತೀವಿ. ಇನ್ನೊಂದಕ್ಕೆ ಡೈ ಸೈನೋ ಆರ್ಜಿನೇಟೋ 1 ಅಂತ ಹೇಳ್ತೀವಿ. ಸೊ ಇದು ಒಂದು ತೊಗೊಂಡ್ರೆ ಇನ್ನೊಂದ್ರ ಮೇಲೆ ಏನಾಗುತ್ತೆ ಅಂತಂದರೆ, ಈ ಕಾಂಪ್ಲೆಕ್ಸ್ ಅಯಾನ್ ಮೇಲೆ ಚಾರ್ಜ್ ಬೇರೆ ಆಗ್ತಾ ಹೋಗುತ್ತೆ. ಇಲ್ಲಿ Ag ಮೇಲೆ ಏನಾಗುತ್ತೆ ಅಂದರೆ ಮೈನಸ್ ಸೈನ್ ಬರುತ್ತೆ. ಹಾಗಾಗಿ ನಾವು ಅದನ್ನ ಏನಂತ ಕಲ್ತೀನಿ, ಆರ್ಜಿನಾಟೋ ATE ಇಂದ ಅದನ್ನು ಎಂಡ್ ಮಾಡಬೇಕಾಗತ್ತೆ. ದೀಸ್ ಆರ್ ದಿ ಫ್ಯೂ ಎಕ್ಸಾಂಪಲ್ ಟು ಸಮರೈಸ್. ಮತ್ತು ಈಗ ಏನೇನು ಮಾಡಿದ್ರು ಅದನ್ನೆಲ್ಲ ಸಮರೈಸ್ ಮಾಡೋಕ್ಕೆ ಏನೇನು ಹೇಳ್ತಾ ಹೋಗ್ತೀನಿ. ಕೆಟಯಾನ್ ಶುಡ್ ಬಿ ನೇಮ್ಡ್ ಬಿಫೋರ್ ದಿ ಅನಯಾನ್. ಅದು ಕೆಟಯಾನ ನಾನು ಫಸ್ಟ್ ಮಾಡಬೇಕು. ಆ ಕೆಟಯಾನ್ ಎಲ್ಲಿರ್ಬೋದು, ಕಾಂಪ್ಲೆಕ್ಸ್ ಒಳಗಡೆ ಇರ್ಬೋದು, ಸ್ಪಿಯರ್ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು. ಯಾವಾಗ ನಾನು ಏನು ಮಾಡಬೇಕು, ಕೆಟಯಾನ ಫಸ್ಟು ನೇಮ್ ಮಾಡಬೇಕು. ವೈಲ್ ನೇಮಿಂಗ್ ದಿ ಕಾಂಪ್ಲೆಕ್ಸ್ ಅಯಾನ್, ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಬಿಫೋರ್ ದಿ ಮೆಟಲ್ ಅಯಾನ್. ಬರಿಬೇಕಾದ್ರೆ ಫಸ್ಟ್ ಮೆಟಲ್ ಬರಿತೀವಿ, ಆಮೇಲೆ ಲಿಗ್ಯಾಂಡ್ಸ್ನ ಬರಿತೀವಿ. ಆದರೆ ನೇಮಿಂಗ್ ಮಾಡ್ಬೇಕಾದ್ರೆ ಯಾವಾಗ ಲಿಗ್ಯಾಂಡ್ಸ್ನ ಫಸ್ಟ್ ನೇಮ್ ಮಾಡಬೇಕು, ಆಮೇಲೆ ಮೆಟಲ್ ಅಯಾನ್ನ ನೇಮ್ ಮಾಡಬೇಕು. ಆ ಲಿಗ್ಯಾಂಡ್ಸ್ ಮಾಡಬೇಕಾದ್ರೂ ಫಸ್ಟು ನ್ಯೂಟ್ರಲ್ ಮಾಡಬೇಕು, ಆಮೇಲೆ ನೆಗೆಟಿವ್ ಮಾಡಬೇಕು, ಆಮೇಲೆ ಪಾಸಿಟಿವ್ ಮಾಡಬೇಕು. ಮಲ್ಟಿಪಲ್ ಬಾಂಡ್ಸ್ ಇತ್ತು ಅಂತಂದರೆ ಪ್ರಿಫಿಕ್ಸಸ್ನ ಯೂಸ್ ಮಾಡ್ತೀವಿ. ಅಗೇನ್ ವಿ ಆರ್ ಗೋಯಿಂಗ್ ಟು ಫಾಲೋ ದಿ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಇದನ್ನೆಲ್ಲ ಮಾಡಬೇಕು. ಅದನ್ನು ಕನ್ಸಿಡರ್ ಮಾಡ್ಬೇಕಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಕನ್ಸಿಡರ್ ಮಾಡ್ಬೇಕಾದ್ರೆ ಇದೆಲ್ಲ ಏನಿರ್ತಾರೆ ಅದನ್ನು ಟೆಟ್ರಾ ಅದನ್ನೆಲ್ಲ ಯೂಸ್ ಮಾಡೋಂಗಿಲ್ಲ. ಅಗೇನ್ ನಿಮ್ಮ ಲಿಗ್ಯಾಂಡಲ್ಲೇ
ಡೈ ಟ್ರೈ ಏನಾದರೂ ಇತ್ತು ಅಂತಂದರೆ ಆವಾಗ ನೀವೇನು ಮಾಡ್ತೀರಾ ಬಿಸ್ ಟ್ರಿಸ್ ಅಂತ ಪದನ ಯೂಸ್ ಮಾಡ್ತಾ ಹೋಗ್ತೀರಾ. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆರ್ ನೇಮ್ಡ್, ಯೂಶುವಲ್ ನೇಮ್ ಇರ್ತೀರ ಅದನ್ನೇ ಹಾಕ್ಕೊಳ್ತೇವೆ. ಕೆಲವೊಂದು ಎಕ್ಸೆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ಅಮೈನೋ ಇದ್ದರೆ ಅಮೈನೋ ಇದೆ, ಅಮೈನ್ ಅಂತ ಕರಿತೀವಿ. ವಾಟರ್ಗಾದರೆ ಅಕ್ವಾ ಅಂತ ಹೇಳ್ತಾರೆ, CO ಆದರೆ ಕಾರ್ಬನೈಲ್ ಅಂತಾರೆ, NO ಇದ್ರೆ ನೈಟ್ರೋಸೈಲ್ ಅಂತ ಹೇಳ್ತಾರೆ. ಇದನ್ನು ಬಿಟ್ಟು ಮಿಕ್ಕಿದೆಲ್ಲ ಹೇಗಿರುತ್ತೋ ಹಾಗೆ ಅದನ್ನು ನೇಮ್ ಮಾಡ್ತಾ ಹೋಗ್ತೀವಿ. ಹಾಗೆ ಅನಿಯಾನ್ಸ್ ಏನಾದರೂ ಇತ್ತು, ನಿಮ್ಮ ಲಿಗ್ಯಾಂಡ್ ಏನಾದರೂ ನೆಗೆಟಿವ್ಲಿ ಚಾರ್ಜ್ಡ್ ಇತ್ತು ಅಂತಂದರೆ A is replaced by O ಆಗುತ್ತೆ. O ಇಂದ ಅದನ್ನು ರೀಪ್ಲೇಸ್ ಮಾಡಬೇಕು. ಅದೇ ರೀತಿ ಲ್ಯಾಟಿನ್ ನೇಮ್ಗಳು ಏನಿರುತ್ತೋ ಅದನ್ನು ಹೇಳ್ತಾ ಹೋಗ್ತಾರೆ. ಸೆಂಟ್ರಲ್ ಮೆಟಲ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್ ನೀಡ್ಸ್ ಟು ಬಿ ಸ್ಪೆಸಿಫೈಡ್, ರೋಮನ್ ನ್ಯೂಮರಿಕಲ್ ಬರೆದು ವಿತಿನ್ ಬ್ರಾಕೆಟಲ್ಲಿ ಬರೀತಾ ಹೋಗ್ತಾರೆ. ಆ್ಯಂಡ್ ಎಂಡ್ ವಿತ್ ಅ ಕೆಟಯಾನ್ ಆರ್ ಎನ್ ಅನಯಾನ್ ಆಸ್ ಎ ಸಪ್ರೇಟ್ ವರ್ಡ್ಸ್. ಸೊ ಅದ್ರ ಪಕ್ಕದಲ್ಲಿರೋದನ್ನ ನೀವೇನು, ಸೊ ಈ ರೀತಿಯಾಗಿ ಬೇರೆ ಬೇರೆ ರೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಐಯುಪ್ಯಾಕ್ ನಾಮಂಕ್ಲೇಚರ್ನ ಕೊಡ್ತಾ ಇದ್ದೀವಿ. ಸೊ ದಟ್ ದ ಎಂಟೈರ್ ವರ್ಲ್ಡ್ ಎಲ್ಲರಿಗೂ ಒಂದೇ ನಾಮಂಕ್ಲೇಚರ್ ಇರಲಿ ಅಂತ. ಕಾಂಪ್ಲೆಕ್ಸಸ್ದು ಕೋಆರ್ಡಿನೇಷನ್ ಕಾಂಪೌಂಡ್ಸು ದೇ ಹ್ಯಾವ್ ಗಿವನ್ ಎ ಸೆಟ್ ಆಫ್ ರೂಲ್ಸ್, ಅದನ್ನೆಲ್ಲ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೋಆರ್ಡಿನೇಷನ್ ಕಾಂಪೌಂಡ್ 3ನಲ್ಲಿ ಇದುವರೆಗೂ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದಿರಲ್ಲ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಡೀಟೇಲಾಗಿ ಹಾಕ್ತಾ ಹೋಗ್ತೀನಿ. ಅಗೇನ್ ಥ್ಯಾಂಕ್ ಯು, ಗುಡ್ ಲಕ್, ಆಲ್ ದ ಬೆಸ್ಟ್.